ಈಗ ವಿದ್ಯಾರ್ಥಿಗಳೇ 5 ಸೆಂಟಿಮೀಟರನ್ನು ಕಿಲೋಮೀಟರಿನಲ್ಲಿ ಹೇಗೆ ಬರೆಯಬಹುದು ಅಂತ. ಈಗ ನಿಮ್ಗೆ ಅಲ್ಲಿ ಒಂದು ನಾನು ಕೋಷ್ಟಕ್ ತಿಳಿಸಿನಿ. ಈ ಕೋಷ್ಟಕ್ ನೀವು ಪರ್ಫೆಕ್ಟ್ ಬೈಪಾಟಿರ್ಬೇಕು ನಿಮಗೆ. ಯಾಕಂತಂದ್ರೆ ಇದು ಇದ್ದರನೇ ನಿಮಗೆ ಬೈಪಾಟ್ ಮನಸ್ಸಿನಾಗ ಇದ್ರೂ ನಿಮ್ಗೆ ಉತ್ತರ ಹಾಕ್ಲಿಕ್ಕೆ ಬರ್ತದೆ, ಅಥವಾ ಈ ಕೋಷ್ಟಕಗಳನ್ನು ನೀವು ಬೈಪಾಟ್ ಮಾಡಿರ್ಬೇಕು. ನೋಡ್ರಿ, ಇವು ಗಣಿತಗಳು ಸೈನಿಕ್ ಸ್ಕೂಲಾಗ ಬೀಳು ನವೋದಯಕ್ಕೆ ಬಿದ್ದ. ಇದನ್ನ ಹೆಂಗೆ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ನಾ ಹೇಳ್ತೇನೆ. 5 ಸೆಂಟಿಮೀಟರನ್ನು ಕಿಲೋಮೀಟರಿನಲ್ಲಿ ಬರೆಯರಿ ಅಂತಂದಾಗ ನೀವು ಮಿಲಿಮೀಟರ, ಸೆಂಟಿಮೀಟರ, ಡೆಸಿಮೀಟರ, ಮೀಟರ, ಡೆಕಾಮೀಟರ್, ಹೆಕ್ಟೋಮೀಟರ್, ಕಿಲೋಮೀಟರ್ ಬರಿಬೇಕು. ಇವೆಲ್ಲ ಏನಾಗ್ತಾವಂದ್ರೆ ಹತ್ತತ್ರ ಸ್ಥಾನ ತಗೋತಾವ. ಇವೆಲ್ಲ ಏನು, ಇಲ್ಲಿ 10 ಮಿಲಿಮೀಟರ್ ಅಂದ್ರೆ 1 ಸೆಂಟಿಮೀಟರ, 10 ಸೆಂಟಿಮೀಟರ್ ಅಂದ್ರೆ 1 ಡೆಸಿಮೀಟರ, 10 ಡೆಸಿಮೀಟರ್ ಅಂದ್ರೆ 1 ಮೀಟರ, 10 ಮೀಟರ್ ಅಂತಂದ್ರೆ 1 ಡೆಕಾಮೀಟರ, 10 ಡೆಕಾಮೀಟರ್ ಅಂದ್ರೆ 1 ಹೆಕ್ಟೋಮೀಟರ, 10 ಹೆಕ್ಟೋಮೀಟರ್ ಅಂದ್ರೆ 1 ಕಿಲೋಮೀಟರ್. 1 ಕಿಲೋಮೀಟರ್ಗೆ ಮುಗಿತು ಸೂತು. ಇಲ್ಲಿ ಇಷ್ಟು ಇಟ್ಕೊಂಡಾಗ ಏನು ಆಗ್ತದ ಅನ್ನೋದು ಹೇಳ್ತದ. ಇದು ಒಂದು ಅರ್ಥ ಮಾಡ್ಕೊರಿ. ಇಲ್ಲಿ ಮೀಟರ್ ಸ್ಥಾನದಿಂದ 1000 ಮೀಟರ್ ಎಂದರೆ 1 ಕಿಲೋಮೀಟರ್. ಹೌದಲ್ಲ? ನೋಡ್ರಿ 3 ಸೊನ್ನೆ ಒಂದು ಇಲ್ಲೋ. 1000 ಮೀಟರ್ ಅಂದ್ರೆ 1 ಕಿಲೋಮೀಟರ್. ನೋಡ್ರಿ, ಒಂದು ಮುಂದೆ ಒಂದು 3 ಸೊನ್ನೆ ಅಂದರೆ 1000 ಮೀಟರ್ ಅಂದ್ರೆ 1 ಕಿಲೋಮೀಟರ್. ಆಮೇಲೆ 1 ಕಿಲೋಮೀಟರ್ ಅಂದರೆ ಇಲ್ಲಿ ಡೆಸಿಮೀಟರ್ ಅದ, ಇಲ್ಲಿ ಸೆಂಟಿಮೀಟರ್ ಅದ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಮೀಟರ್ 100, ಇಲ್ಲಿ ಸೆಂಟಿಮೀಟರ್ದಿಂದ ಎಷ್ಟು ಸೊನ್ನೆ ಹತ್ತಾವ ಅನ್ನೋದು ನೀವು ತಿಳ್ಕೊಬೇಕು. 1 ಕಿಲೋಮೀಟರ್ವನ್ನ ಸೆಂಟಿಮೀಟರ್ದಲ್ಲಿ ಬರೆಯಿರಿ. ಎಷ್ಟು ಸೊನ್ನೆ ಸೆಂಟಿಮೀಟರ್ ನೋಡ್ರಿ? 1 2 3 4 5. ಬರ್ರಿ, 5 ಸೆಂಟಿಮೀಟರ್ ಮ್ಯಾಲೆ ಬರೀರಿ. ಕೆಳಗ 1 ಹಾಕ್ರಿ. ಎಷ್ಟು ಸೊನ್ನೆ ಸೆಂಟಿಮೀಟರ್ ನೋಡ್ರಿ? ಸೆಂಟಿಮೀಟರ್ ಅಂದರೆ ಮಿಲಿಮೀಟರ್ ಅಂದರೆ ಮತ್ತೆ ಬೇರೆ. ಬಿಡಿ 10 100 1000 10,000 ಲಕ್ಷ 10 ಲಕ್ಷ. ಮಿಲಿಮೀಟರ್ ಅಂದರೆ 1 ಕಿಲೋಮೀಟರ್. ಬಿಡಿ 10 100 1000 10,000 ಲಕ್ಷ. 1 ಲಕ್ಷ ಸೆಂಟಿಮೀಟರ್ ಅಂದರೆ 1 ಕಿಲೋಮೀಟರ್. 1 ಲಕ್ಷದಲ್ಲೇ ನೀವು ಬಿಡಿ ನೋಡಿ ಪೂಜೆ ಎಷ್ಟದ? 1 2 3 4 5. 1 2 3 4 5. ಇದನ್ನು ದಶಮಾಂಶದಾಗ ಹೆಂಗೆ ಬರಿಬೇಕಂದ್ರೆ ಎಷ್ಟು ಸೊನ್ನೆ? 1 2 3 4 5. 1 2 3 4 5. ಇದು ಎಲ್ಲಿ ಬರ್ತದೆ ನೋಡ್ರಿ? 1 2 3 4. 5ನೇ ಸ್ಥಾನ ಇದು ಬಂದು ಬಿಡ್ತದ ನೋಡ್ರಿ. ಎಷ್ಟು ಸೊನ್ನೆ? 1 2 3 4 5. 1 2 3 4 5. ಅಷ್ಟು ಸ್ಥಾನ ಬಿಟ್ಟು ದಶಮಾಂಶ ಕೊಡ್ಬೇಕು ನೀವು. ಅಂದ್ರೆ ಎಷ್ಟು ಸ್ಥಾನ? 1 2 3 4 5. 1 2 3 4 5. ಬಿಂದು 0. ಬಿಂದು 0. 0.0005 ಕಿಲೋಮೀಟರ್ ಅಂತ ಬರ್ರಿ. ಇದು ಉತ್ತರ ಎಲ್ಲದ ಹುಡುಕ್ಯಾಡ್ರಿ. ನೋಡ್ರಿ, ಅಲ್ಲಿ ಕೋಷ್ಟಕ ನೋಡ್ರಿ. ಸೆಂಟಿಮೀಟರ್ ಎಷ್ಟು ಸೊನ್ನೆ ಬಂದು ನೋಡ್ಕೋಬೇಕು ಮೊದಲು. ಆ ಸೆಂಟಿಮೀಟರ್ ಎಷ್ಟು ಸೊನ್ನೆ ಬಂದು ಅನ್ನೋದು ನೋಡಿಕೊಂಡು ಆಮೇಲೆ ನೀವು ಅಷ್ಟು ಸ್ಥಾನ ನೀವು ಸೊನ್ನೆಗಳನ್ನು ಇದರ ತಳಗೆ ಹಚ್ಚಬೇಕು. ಹಚ್ಚಿದ್ರೆ ಎಷ್ಟು ಬರ್ತದೆ ನೋಡ್ರಿ? 1 2 3 4. ಉತ್ತರ ಸಂಖ್ಯೆ ಯಾವ್ದಾಗ್ತದೆ? ಸಿ ಅಂತ. ನೋಡಿ, ಹೆಂಗೆ ಹಚ್ಚಬೇಕನ್ನೋದು ಮೊದಲು ತಿಳ್ಕೊಂಡ್ರೆ ಮುಗಿತು. ಅದಕ್ಕೆ ಅದು ಭಾಳ ಕೋಷ್ಟಕ ಭಾಳ ಇಂಪಾರ್ಟೆಂಟ್ ನಿಮ್ಗೆ. ಅದು ಕೋಷ್ಟಕ, ಆ ಕೋಷ್ಟಕ ಯಾಕೆ ಇಂಪಾರ್ಟೆಂಟ್ ಅದ ಅಂದ್ರೆ ಸ್ಥಾನದಲ್ಲಿ ಯಾಕೊಂದು ಸೆಂಟಿಮೀಟರ್ ಕೇಳಿದರೆ ಇನ್ನೂ 1 ಸೊನ್ನೆ ಬರ್ತದೆ. ಈ ದಶಮಾಂಶನ ಹಾಕಿದಾಗ ನಿಮಗೆ ಏನಾಗ್ತದೆ? 1 2 3 4 5. 5 ಸ್ಥಾನ 1 2 3 4 5. ಬಿಂದು 0. ಉತ್ತರ ಸಂಖ್ಯೆ ಸಿ. ಯಾಕಂದ್ರೆ ಎಷ್ಟು ಸೆಂಟಿಮೀಟರ್ ಅಂದ್ರೆ 1 ಕಿಲೋಮೀಟರ್. ಬಿಡಿ 10 100 1000 10,000 ಲಕ್ಷ. 1 ಲಕ್ಷ ಸೆಂಟಿಮೀಟರ್ ಅಂದರೆ 1 ಕಿಲೋಮೀಟರ್. ನೋಡ್ರಿ ಇನ್ನೊಂದ್ಸಲ. ಬಿಡಿ 10 100 1000 10,000 ಲಕ್ಷ. 1 ಲಕ್ಷ ಸೆಂಟಿಮೀಟರ್ ಅಂದ್ರೆ 1 ಕಿಲೋಮೀಟರ್. ಬಿಡಿ 10 100 1000 10,000 ಲಕ್ಷ.
1,00,000 ಸೆಂಟಿಮೀಟರ್ ಅಂದ್ರೆ 1 ಕಿಲೋಮೀಟರ್. ಈಗ ನೀವು ಸ್ಥಾನದಲ್ಲಿ ಹಾಕಿದಾಗಿದ್ನ ಕಿಲೋಮೀಟರ್ದಾಗ ಹಿಂಗೆ ಬರಿಬೋದು. ಉತ್ತರ ಸಂಖ್ಯೆ ಸಿ ತಿಳಿದಲ್ಲ. ಆಮೇಲೆ ನೋಡ್ರಿ, ನೀವು ಯಾವುದೇ ಒಂದು ಲೆಕ್ಕ, ಒಂದು ಮೀಟರ್ ಕೆಟ್ ಸೆಂಟಿಮೀಟರ್ ನೋಡ್ರಿ, 1 ಮೀಟರ್ ನೋಡ್ರಿ, ಇಲ್ಲಿ 1 ಬರೀರಿ, 100 ಸೆಂಟಿಮೀಟರ್. ಆಮೇಲೆ ಎಷ್ಟು ಡೆಸಿಮೀಟರ್ ನೋಡ್ರಿ, ಇಲ್ಲಿ 1,000 ಮೀಟರ್ ಅಂದ್ರೆ 1 ಕಿಲೋಮೀಟರ್. 0.5 ಇದು ಮೀಟರ್ದಾಗ ಡೆಕಾಮೀಟರ್ ಬರೀಬೇಕು, 0.5 ಮೀಟರ್. ಅವು ಮುಂದಿಂತ ಗಣಿತಗಳು ಅವಾಗೆಲ್ಲ ಸೈನಿಕ್ ಸ್ಕೂಲ್ ಬೀಳ್ತಿದ್ವು. ಈಗ ನಿಮ್ಮನ್ನ ಕೋಷ್ಟಕ ಹಾಕಿ ತೋರಿಸಿದ್ರು ನೋಡ್ರಿ, ಇನ್ನೊಂದ್ಸಲ ತಿಳ್ಕೊಂಡು ಚಂದಂಗ ನೀವು ಮಾಡ್ರಿ.